ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ನಮ್ಮ ರಾಯರ ಕುಟುಂಬಕ್ಕೆ ಹೃದಯಪೂರ್ವಕ ನಮಸ್ಕಾರ. ಗುರುರಾಯರ ಈ ದಿವ್ಯ ಸಂದೇಶವನ್ನು ಕೊನೆಯವರೆಗೂ ತಪ್ಪದೆ ನೋಡಿ. ಇಂದಿನ ಈ ರಾತ್ರಿ ಸಂದೇಶದಲ್ಲಿ ನಿಮ್ಮ ಜೀವನಕ್ಕೆ ಸಂಬಂಧಿಸಿದ ಒಂದು ವಿಶೇಷ ಆಶೀರ್ವಾದ ಅಡಗಿದೆ. ವಿಡಿಯೋ ಪ್ರಾರಂಭಿಸುವ ಮೊದಲು ಗುರುರಾಯರ ಭಕ್ತರಾಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಓಂ ಶ್ರೀ ಗುರು ರಾಘವೇಂದ್ರಾಯ ಎಂದು ಕಮೆಂಟ್ ಮಾಡಿ. ಈ ಸಂದೇಶವನ್ನು ನಿಮ್ಮ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಶೇರ್ ಮಾಡಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಪ್ರತಿದಿನ ಗುರುರಾಯರ ಆಶೀರ್ವಾದದ ಸಂದೇಶಗಳನ್ನು ಪಡೆಯಿರಿ. ಈಗ ಭಕ್ತಿಯಿಂದ ಮನಸ್ಸನ್ನು ಶಾಂತಗೊಳಿಸಿ ಗುರುರಾಯರ ಈ ಪವಿತ್ರ ಸಂದೇಶವನ್ನು ಕೇಳೋಣ. ಇಂದು ಈ ಪವಿತ್ರ ರಾತ್ರಿ ಸಮಯದಲ್ಲಿ ಗುರುರಾಯರ ಕೃಪೆಯನ್ನು ಸ್ಮರಿಸುತ್ತಾ ಈ ಸಂದೇಶವನ್ನು ಕೇಳುತ್ತಿರುವ ಪ್ರತಿಯೊಬ್ಬ ಭಕ್ತರಿಗೂ ಗುರುರಾಯರ ಆಶೀರ್ವಾದ ಸದಾ ಇರಲಿ. ಭಕ್ತರೇ, ಜೀವನದಲ್ಲಿ ಕೆಲವೊಮ್ಮೆ ಎಲ್ಲ ದಾರಿಗಳು ಮುಚ್ಚಿದಂತೆ ಕಾಣುತ್ತದೆ. ಎಷ್ಟು ಪ್ರಯತ್ನ ಮಾಡಿದರೂ ಕೆಲಸಗಳು ಆಗುವುದಿಲ್ಲ. ಮನೆಯಲ್ಲಿ ಶಾಂತಿ ಇರುವುದಿಲ್ಲ, ಕೈಯಲ್ಲಿ ಹಣ ಉಳಿಯುವುದಿಲ್ಲ, ಆರೋಗ್ಯವು ಸಹಕರಿಸುವುದಿಲ್ಲ, ನಮ್ಮನ್ನು ಅರ್ಥ ಮಾಡಿಕೊಳ್ಳುವವರು ಯಾರೂ ಇಲ್ಲ ಎನ್ನುವ ಭಾವನೆ ಬರುತ್ತದೆ. ಅಂತಹ ಸಮಯದಲ್ಲಿ ಗುರುರಾಯರು ನಮಗೆ ಒಂದು ದೊಡ್ಡ ಪಾಠವನ್ನು ಕಲಿಸುತ್ತಾರೆ. ಕಷ್ಟ ಬಂದಾಗ ಭಯಪಡಬೇಡ, ನನ್ನನ್ನು ನೆನಪು ಮಾಡಿಕೊ. ರಾಯರ ಜೀವನವನ್ನು ನೋಡಿದರೆ ಅವರು ಎಷ್ಟೋ ಜನರ ಕಷ್ಟಗಳನ್ನು ದೂರ ಮಾಡಿದ್ದಾರೆ, ಎಷ್ಟೋ ಜನರ ಕಣ್ಣೀರನ್ನು ಒರೆಸಿದ್ದಾರೆ. ಇಂದಿಗೂ ಮಂತ್ರಾಲಯದಲ್ಲಿ ನಡೆಯುತ್ತಿರುವ ಅನೇಕ ಅನುಭವಗಳು ಗುರುರಾಯರ ಕರುಣೆಗೆ ಸಾಕ್ಷಿಯಾಗಿದೆ. ನೀವು ಇಂದು ಈ ವಿಡಿಯೋವನ್ನು ನೋಡುತ್ತಿದ್ದರೆ ಅದು ಕೂಡ ಒಂದು ಸಂಕೇತವಾಗಿರಬಹುದು. ಗುರುರಾಯರು ನಿಮ್ಮ ಮನಸ್ಸಿನ ನೋವನ್ನು ನೋಡಿರಬಹುದು. ನೀವು ಯಾರಿಗೂ ಹೇಳಲಾಗದ ದುಃಖವನ್ನು ಅವರು ಅರಿತಿರಬಹುದು. ಈ ರಾತ್ರಿ ಒಂದು ಕ್ಷಣ ಕಣ್ಣು ಮುಚ್ಚಿ ರಾಯರ ಹೆಸರನ್ನು ಜಪಿಸಿ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಈ ಮಂತ್ರವನ್ನು ಮನಸ್ಸಿನಲ್ಲಿ ಭಕ್ತಿಯಿಂದ ಜಪಿಸಿ. ನಿಮ್ಮ ಜೀವನದಲ್ಲಿ ಈಗ ಎಷ್ಟೇ ಕತ್ತಲೆ ಇದ್ದರೂ ಅದು ಶಾಶ್ವತವಲ್ಲ. ರಾತ್ರಿ ಎಷ್ಟೇ ದೀರ್ಘವಾಗಿದ್ದರೂ ಬೆಳಗ್ಗೆ ಬರುತ್ತದೆ. ಅದೇ ರೀತಿ ನಿಮ್ಮ ಜೀವನದಲ್ಲಿಯೂ ಒಂದು ಹೊಸ ಬೆಳಕು ಬರಲಿದೆ. ಗುರುರಾಯರು ಹೇಳುವಂತೆ ಭಕ್ತನ ನಂಬಿಕೆಯನ್ನು ಕಳೆದುಕೊಳ್ಳಬಾರದು. ದೇವರ ಸಮಯಕ್ಕೆ ಎಲ್ಲವೂ ಸರಿಯಾಗುತ್ತದೆ. ನೀವು ಕಾಯುತ್ತಿರುವ ಶುಭ ಸುದ್ದಿ ಬರಬಹುದು. ನೀವು ಎದುರು ನೋಡುತ್ತಿರುವ ಕೆಲಸ ನೆರವೇರಬಹುದು. ನಿಮ್ಮ ಮನೆಯ ಸಮಸ್ಯೆಗಳು ಕಡಿಮೆಯಾಗಬಹುದು. ನಿಮ್ಮ ಆರೋಗ್ಯದಲ್ಲಿ ಸುಧಾರಣೆ ಕಾಣಬಹುದು. ನಿಮ್ಮ ಮನಸ್ಸಿಗೆ ಶಾಂತಿ ಸಿಗಬಹುದು. ಆದರೆ ಒಂದು ವಿಷಯವನ್ನು ಮರೆಯಬೇಡಿ, ರಾಯರ ಮೇಲೆ ನಂಬಿಕೆ ಇರಲಿ, ಒಳ್ಳೆಯ ಮನಸ್ಸು ಇರಲಿ, ಯಾರಿಗೂ ಕೆಡುಕು ಬಯಸಬೇಡಿ. ಸಾಧ್ಯವಾದಷ್ಟು ಸಹಾಯ ಮಾಡಿ. ಭಕ್ತರೇ, ಈ ರಾತ್ರಿ ಗುರುರಾಯರ ಸನ್ನಿಧಿಯಲ್ಲಿ ನಿಮ್ಮ ಮನಸ್ಸಿನ ಮಾತುಗಳನ್ನು ಹೇಳಿಕೊಳ್ಳಿ. ಜಗತ್ತಿಗೆ ಹೇಳಲಾಗದ ನೋವುಗಳಿದ್ದರೂ ಗುರುರಾಯರಿಗೆ ಎಲ್ಲವೂ ತಿಳಿದಿದೆ. ಕೆಲವೊಮ್ಮೆ ನಾವು ಎಷ್ಟು ಒಳ್ಳೆಯವರಾಗಿದ್ದರೂ ಕಷ್ಟಗಳು ನಮ್ಮನ್ನು ಬಿಡುವುದಿಲ್ಲ. ನಾವು ಯಾರಿಗೂ ಕೆಡುಕು ಮಾಡದಿದ್ದರೂ ಅಪಮಾನಗಳು ಬರುತ್ತವೆ. ನಂಬಿದವರು ದೂರವಾಗುತ್ತಾರೆ. ಸಹಾಯ ಕೇಳಿದಾಗ ಯಾರ ಮುಂದೆ ಬರುವುದಿಲ್ಲ. ಆದರೆ ನೆನಪಿಡಿ, ಮಾನವರು ಕೈ ಬಿಡಬಹುದು, ಆದರೆ ಗುರುರಾಯರು ಕೈ ಬಿಡುವುದಿಲ್ಲ. ನಿಮ್ಮ ಕಣ್ಣೀರಿನ ಪ್ರತಿಯೊಂದು ಹನಿಯನ್ನು ಅವರು ನೋಡುತ್ತಾರೆ. ನಿಮ್ಮ ಮನಸ್ಸಿನ ಪ್ರತಿಯೊಂದು ನೋವನ್ನು ಅವರು ಅರಿಯುತ್ತಾರೆ. ನಿಮ್ಮ ಹೃದಯದ ಪ್ರತಿಯೊಂದು ಪ್ರಾರ್ಥನೆಯನ್ನು ಅವರು ಕೇಳುತ್ತಾರೆ. ಇಂದು ನಿಮ್ಮ ಜೀವನದಲ್ಲಿ ತಡವಾಗುತ್ತಿರುವ ಕೆಲಸ ಯಾವುದಾದರೂ ಇದ್ದರೆ ಅದರ ಬಗ್ಗೆ ಚಿಂತಿಸಬೇಡಿ. ಗುರುರಾಯರು ತಡ ಮಾಡಬಹುದು, ಆದರೆ ಎಂದಿಗೂ ಅನ್ಯಾಯ ಮಾಡುವುದಿಲ್ಲ. ನಿಮಗೆ ಒಳ್ಳೆಯದಾಗುವ ಸಮಯ ಬಂದಾಗ ಅವರು ಆಶೀರ್ವಾದದ ಬಾಗಿಲನ್ನು ತೆರೆಯುತ್ತಾರೆ. ನೀವು ಈಗ ಕಷ್ಟದಲ್ಲಿದ್ದರೆ ಅದನ್ನು ಸೋಲು ಎಂದು ಭಾವಿಸಬೇಡಿ. ಅದು ನಿಮ್ಮನ್ನು ಇನ್ನಷ್ಟು ಬಲಿಷ್ಠರನ್ನಾಗಿಸುವ ಪಾಠವಾಗಿಸಬಹುದು. ಒಂದು ಬೀಜ ಮಣ್ಣಿನೊಳಗೆ ಹೂತು ಹೋಗಿದ ನಂತರವೇ ದೊಡ್ಡ ಮರವಾಗುತ್ತದೆ. ಅದೇ ರೀತಿ ಜೀವನದಲ್ಲಿಯೂ ಕೆಲವೊಮ್ಮೆ ಕತ್ತಲೆಯನ್ನು ದಾಟಿದ ನಂತರವೇ ಬೆಳಕು ಸಿಗುತ್ತದೆ. ಭಕ್ತರೇ, ಈ ರಾತ್ರಿ ಮಲಗುವ ಮುನ್ನ 3 ಬಾರಿ ಭಕ್ತಿಯಿಂದ ಹೇಳಿ, ಗುರುರಾಯರೇ, ನನ್ನ ಜೀವನವನ್ನು ನಿಮ್ಮ ಪಾದಗಳಿಗೆ ಅರ್ಪಿಸಿದ್ದೇನೆ. ನನ್ನನ್ನು ಕಾಪಾಡಿ, ನನ್ನ ಕುಟುಂಬವನ್ನು ಕಾಪಾಡಿ, ನನ್ನ ಮನಸ್ಸಿಗೆ ಶಾಂತಿ ನೀಡಿ. ಈ ಪ್ರಾರ್ಥನೆಯನ್ನು ಮನಸ್ಸಿನಿಂದ ಮಾಡಿದಾಗ ಹೃದಯ ಹಗುರವಾಗುತ್ತದೆ. ನೀವು ಎಷ್ಟೇ ದೂರದಲ್ಲಿದ್ದರೂ ಗುರುರಾಯರ ಕೃಪೆಗೆ ದೂರ ಎಂಬುದಿಲ್ಲ. ಮಂತ್ರಾಲಯಕ್ಕೆ ಹೋಗಲು ಸಾಧ್ಯವಾಗದಿದ್ದರೂ ಪರವಾಗಿಲ್ಲ. ಭಕ್ತಿಯ ದೊಡ್ಡ ಪೂಜೆ ನಿಮ್ಮ ಮನೆಯಲ್ಲೇ ಕುಳಿತುಕೊಂಡು ಭಕ್ತಿಯಿಂದ ಅವರ ಹೆಸರನ್ನು ಸ್ಮರಿಸಿದರೆ ಸಾಕು. ಗುರುರಾಯರ ಕೃಪೆ ನಿಮ್ಮ ಮನೆಗೆ ತಲುಪುತ್ತದೆ. ಇಂದು ನಿಮ್ಮ ಮನೆಯಲ್ಲಿರುವ ಹಣದ ಸಮಸ್ಯೆ ದೂರವಾಗಲಿ, ಸಾಲದ ಭಾರ ಕಡಿಮೆಯಾಗಲಿ, ಉದ್ಯೋಗದ ಅವಕಾಶಗಳು ಹೆಚ್ಚಾಗಲಿ, ವ್ಯಾಪಾರದಲ್ಲಿ ಯಶಸ್ಸು ದೊರಕಲಿ, ವಿದ್ಯಾರ್ಥಿಗಳಿಗೆ ಉತ್ತಮ ಫಲಿತಾಂಶ ಸಿಗಲಿ, ಕುಟುಂಬದಲ್ಲಿ ಜಗಳಗಳಿದ್ದರೆ ಶಾಂತಿ ನೆಲೆಸಲಿ, ಮನಸ್ಸಿನಲ್ಲಿ ಭಯವಿದ್ದರೆ ಧೈರ್ಯ ಬರಲಿ, ಆರೋಗ್ಯ ಸಮಸ್ಯೆಗಳಿದ್ದರೆ ಚೇತರಿಕೆ ದೊರಕಲಿ. ಗುರುರಾಯರು ಕರುಣಾಮೂರ್ತಿ. ಅವರ ದಯೆಗೆ ಮಿತಿಯಿಲ್ಲ. ಅವರನ್ನು ಭಕ್ತಿಯಿಂದ ಕರೆದಾಗ ಅವರು ಖಂಡಿತವಾಗಿ ಸ್ಪಂದಿಸುತ್ತಾರೆ. ಈ ರಾತ್ರಿ ನೀವು ಒಂಟಿಯಾಗಿಲ್ಲ. ಗುರುರಾಯರ ಆಶೀರ್ವಾದ ನಿಮ್ಮ ಜೊತೆಯಲ್ಲಿದೆ. ಅವರ ರಕ್ಷಣೆ ನಿಮ್ಮ ಸುತ್ತಲೂ ಇದೆ. ಅವರ ಕರುಣೆ ನಿಮ್ಮ ಜೀವನವನ್ನು ಮುನ್ನಡೆಸುತ್ತಿದೆ. ಆದ್ದರಿಂದ ನಿರಾಶೆ ಬಿಡಿ, ಭಯ ಬಿಡಿ, ಚಿಂತೆ ಬಿಡಿ, ನಂಬಿಕೆಯನ್ನು ಹಿಡಿದುಕೊಳ್ಳಿ.
ನಾಳೆ ಒಳ್ಳೆಯ ದಿನ ಬರಬಹುದು. ಮುಂದಿನ ವಾರ ಒಳ್ಳೆಯ ಸಮಯ, ಒಳ್ಳೆಯ ಸುದ್ದಿ ಬರಬಹುದು. ಮುಂದಿನ ತಿಂಗಳು ನಿಮ್ಮ ಜೀವನದಲ್ಲಿ ಹೊಸ ಬದಲಾವಣೆ ಆರಂಭವಾಗಬಹುದು. ಗುರುರಾಯರ ಅನುಗ್ರಹ ಇದ್ದರೆ ಅಸಾಧ್ಯವು ಸಾಧ್ಯವಾಗುತ್ತದೆ. ಇಂದು ಕಣ್ಣೀರು ಇದ್ದರೆ ನಾಳೆ ಸಂತೋಷ ಇರುತ್ತದೆ. ಇಂದು ಕಷ್ಟ ಇದ್ದರೆ ನಾಳೆ ನೆಮ್ಮದಿ ಇರುತ್ತದೆ. ಇಂದು ಕಾಯುವಿಕೆ ಇದ್ದರೆ ನಾಳೆ ಫಲ ಸಿಗುತ್ತದೆ. ಭಕ್ತರೇ, ಈ ರಾತ್ರಿ ನಿಮ್ಮ ಹೃದಯದಲ್ಲಿ ಒಂದು ಮಾತು ಮಾತ್ರ ಇರಲಿ. ಗುರುರಾಯರೇ, ನಾನು ನಿಮ್ಮನ್ನು ನಂಬಿದ್ದೇನೆ. ಈ ನಂಬಿಕೆಯೇ ನಿಮ್ಮ ಶಕ್ತಿ, ಈ ನಂಬಿಕೆಯೇ ನಿಮ್ಮ ಧೈರ್ಯ, ಈ ನಂಬಿಕೆಯೇ ನಿಮ್ಮ ಗೆಲುವಿನ ದಾರಿ. ಗುರುರಾಯರ ಪವಿತ್ರ ಆಶೀರ್ವಾದ ನಿಮ್ಮ ಮನೆ ಮೇಲೆ ಸದಾ ಇರಲಿ. ನಿಮ್ಮ ಕುಟುಂಬ ಸುಖವಾಗಿರಲಿ, ನಿಮ್ಮ ಮಕ್ಕಳು ಸಂತೋಷವಾಗಿರಲಿ, ನಿಮ್ಮ ಕನಸುಗಳು ನನಸಾಗಲಿ, ನಿಮ್ಮ ಜೀವನದಲ್ಲಿ ಬೆಳಕು ಹೆಚ್ಚಾಗಲಿ, ಸಂತೋಷ ಹೆಚ್ಚಾಗಲಿ, ಆರೋಗ್ಯ ಹೆಚ್ಚಾಗಲಿ, ಸಮೃದ್ಧಿ ಹೆಚ್ಚಾಗಲಿ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಜಯ ಗುರು ರಾಘವೇಂದ್ರಾಯ ನಮಃ. ಭಕ್ತರೇ, ಈ ಪವಿತ್ರ ರಾತ್ರಿ ಸಮಯದಲ್ಲಿ ಗುರುರಾಯರ ಕೃಪೆಯನ್ನು ಸ್ಮರಿಸುತ್ತಾ ಮತ್ತೊಂದು ಮಹತ್ವದ ವಿಷಯವನ್ನು ತಿಳಿದುಕೊಳ್ಳೋಣ. ಜೀವನದಲ್ಲಿ ಕೆಲವೊಮ್ಮೆ ನಾವು ತುಂಬ ದಣಿದು ಹೋಗುತ್ತೇವೆ. ಎಷ್ಟು ಪ್ರಯತ್ನ ಮಾಡಿದರೂ ಫಲ ಕಾಣುವುದಿಲ್ಲ. ಮನಸ್ಸಿನಲ್ಲಿ ಸಾವಿರ ಪ್ರಶ್ನೆಗಳು ಮೂಡುತ್ತವೆ. ನನ್ನ ಪ್ರಾರ್ಥನೆ ದೇವರಿಗೆ ತಲುಪುತ್ತಿಲ್ಲವೇ? ನನ್ನ ಕಷ್ಟ ಯಾವಾಗ ಮುಗಿಯುತ್ತದೆ? ನನ್ನ ಜೀವನದಲ್ಲಿ ಒಳ್ಳೆಯ ದಿನಗಳು ಬರಲಿವೆಯೇ? ಇಂತಹ ಪ್ರಶ್ನೆಗಳು ಬಂದಾಗ ಗುರುರಾಯರ ಜೀವನವನ್ನು ನೆನಪಿಸಿಕೊಳ್ಳಿ. ಅವರು ಭಕ್ತರಿಗೆ ಯಾವಾಗಲೂ ಒಂದೇ ಸಂದೇಶವನ್ನು ನೀಡುತ್ತಾರೆ. ತಾಳ್ಮೆ ಕಳೆದುಕೊಳ್ಳಬೇಡ, ಭಕ್ತಿ ಕಳೆದುಕೊಳ್ಳಬೇಡ, ನಂಬಿಕೆ ಕಳೆದುಕೊಳ್ಳಬೇಡ. ಏಕೆಂದರೆ ದೇವರ ಕಾರ್ಯ ನಡೆಯುವ ಸಮಯ ಬೇರೆ, ನಮ್ಮ ಸಮಯ ಬೇರೆ. ನಾವು ಎಂದು ಫಲ ಬಯಸುತ್ತೇವೆ, ಆದರೆ ದೇವರು ನಮ್ಮ ಭವಿಷ್ಯವನ್ನು ನೋಡಿ ಆಶೀರ್ವಾದ ನೀಡುತ್ತಾರೆ. ಆದ್ದರಿಂದ ಕೆಲವೊಮ್ಮೆ ತಡವಾಗುತ್ತದೆ, ಆದರೆ ಈ ತಡ ಹಿಂದೆ ಕೂಡ ಒಂದು ಒಳ್ಳೆಯ ಕಾರಣ ಇರುತ್ತೆ. ಭಕ್ತರೇ, ನಿಮ್ಮ ಮನೆಯಲ್ಲಿ ಈಗ ಯಾವುದೇ ಸಮಸ್ಯೆ ಇದ್ದರೂ ಗುರುರಾಯರ ಚರಣಗಳಲ್ಲಿ ಇಟ್ಟುಬಿಡಿ. ಆರ್ಥಿಕ ಸಮಸ್ಯೆಯೇ ಅವರ ಬಳಿ ಹೇಳಿ, ಆರೋಗ್ಯ ಸಮಸ್ಯೆಯೇ ಅವರ ಬಳಿ ಹೇಳಿ, ಕುಟುಂಬದ ನೋವೇ ಅವರ ಬಳಿ ಹೇಳಿ, ಮಕ್ಕಳ ಭವಿಷ್ಯದ ಚಿಂತೆಯೇ ಅವರ ಬಳಿ ಹೇಳಿ. ಯಾವ ನೋವನ್ನು ಮನಸ್ಸಿನಲ್ಲಿ ಒಬ್ಬರೇ ಒತ್ತಿಕೊಳ್ಳಬೇಡಿ. ಗುರುರಾಯರು ನಿಮ್ಮ ನೋವಿನ ಭಾರವನ್ನು ಕಡಿಮೆ ಮಾಡಬಲ್ಲರು. ಈ ರಾತ್ರಿ ನಿಮ್ಮ ಹೃದಯದಲ್ಲಿ ಭಯ ಇದ್ದರೆ ಅದನ್ನು ಹೊರಹಾಕಿ. ಯಾಕೆಂದರೆ ಭಯ ಇರುವ ಜಾಗದಲ್ಲಿ ಶಾಂತಿ ಇರುವುದಿಲ್ಲ. ನಂಬಿಕೆ ಇರುವ ಜಾಗದಲ್ಲಿ ಮಾತ್ರ ಆಶೀರ್ವಾದ ನೆಲೆಸುತ್ತದೆ. ಇಂದು ರಾತ್ರಿ ಮಲಗುವ ಮುನ್ನ ನಿಮ್ಮ ಮನೆಯ ಎಲ್ಲರಿಗೂ ಮನಸ್ಸಿನಲ್ಲಿ ಒಳ್ಳೆಯದನ್ನು ಬಯಸಿ. ಯಾರ ಮೇಲಾದರೂ ಕೋಪವಿದ್ದರೆ ಕ್ಷಮಿಸಿ. ಯಾರಾದರೂ ನಿಮ್ಮನ್ನು ನೋಯಿಸಿದ್ದರೆ ಅವರಿಗಾಗಿ ಕೂಡ ಒಳ್ಳೆಯದನ್ನು ಪ್ರಾರ್ಥಿಸಿ. ಈ ರೀತಿ ಮಾಡುವವರ ಮೇಲೆ ಗುರುರಾಯರ ಕೃಪೆ ಬೇಗ ಬೀಳುತ್ತದೆ. ಭಕ್ತರೇ, ಕೆಲವರು ಜೀವನದಲ್ಲಿ ತುಂಬ ಕಷ್ಟ ಅನುಭವಿಸುತ್ತಿದ್ದಾರೆ. ಯಾರೋ ಉದ್ಯೋಗಕ್ಕಾಗಿ ಕಾಯುತ್ತಿದ್ದಾರೆ, ಯಾರೋ ಮದುವೆಗಾಗಿ ಕಾಯುತ್ತಿದ್ದಾರೆ, ಯಾರೋ ಸಂತಾನದ ಆಶೀರ್ವಾದಕ್ಕಾಗಿ ಕಾಯುತ್ತಿದ್ದಾರೆ, ಯಾರೋ ಆರೋಗ್ಯಕ್ಕಾಗಿ ಪ್ರಾರ್ಥಿಸುತ್ತಿದ್ದಾರೆ. ನೀವು ಯಾವ ಕಾರಣಕ್ಕಾಗಿ ಪ್ರಾರ್ಥಿಸುತ್ತಿದ್ದರೂ ಗುರುರಾಯರು ಅದನ್ನು ಕೇಳುತ್ತಿದ್ದಾರೆ. ನಿಮ್ಮ ಕಣ್ಣೀರು ವ್ಯರ್ಥವಾಗುವುದಿಲ್ಲ, ನಿಮ್ಮ ಪ್ರಾರ್ಥನೆ ವ್ಯರ್ಥವಾಗುವುದಿಲ್ಲ, ನಿಮ್ಮ ನಂಬಿಕೆ ವ್ಯರ್ಥವಾಗುವುದಿಲ್ಲ. ಒಂದು ದಿನ ಖಂಡಿತವಾಗಿ ಅದರ ಫಲ ಸಿಗುತ್ತದೆ. ಈ ರಾತ್ರಿ ಗುರುರಾಯರ ಆಶೀರ್ವಾದ ನಿಮ್ಮ ಮನೆಗೆ ಪ್ರವೇಶಿಸಲಿ. ದುಃಖ ಹೊರಹೋಗಲಿ, ಸಂತೋಷ ಒಳಬರಲಿ, ಭಯ ಹೊರಹೋಗಲಿ, ಧೈರ್ಯ ಹೊರಬರಲಿ, ಕತ್ತಲೆ ಹೊರಹೋಗಲಿ, ಬೆಳಕು ಒಳಬರಲಿ, ನಿರಾಶೆ ಹೊರಹೋಗಲಿ, ಆಶೆ ಒಳಬರಲಿ. ಭಕ್ತರೇ, ನಿಮ್ಮ ಜೀವನದಲ್ಲಿ ನಡೆದ ಪ್ರತಿಯೊಂದು ಘಟನೆಯು ಯಾವುದೇ ಒಂದು ಕಾರಣಕ್ಕಾಗಿ ನಡೆದಿದೆ. ಇಂದು ಅರ್ಥವಾಗದ ವಿಷಯ ನಾಳೆ ಅರ್ಥವಾಗಬಹುದು. ಇಂದು ನೋವಾಗಿರುವ ಘಟನೆ ನಾಳೆ ನಿಮ್ಮ ಶಕ್ತಿಯಾಗಬಹುದು. ಆದ್ದರಿಂದ ನಡೆದದ್ದನ್ನು ನೆನೆದು ದುಃಖ ಪಡಬೇಡಿ. ಮುಂದೆ ಬರುವ ಒಳ್ಳೆಯ ದಿನಗಳಿಗಾಗಿ ಸಿದ್ಧರಾಗಿ. ಗುರುರಾಯರು ನಿಮ್ಮ ಜೊತೆ ಇದ್ದಾರೆ. ನೀವು ಒಬ್ಬರಲ್ಲ, ನಿಮ್ಮ ಪ್ರತಿ ಹೆಜ್ಜೆಯನ್ನು ಅವರು ನೋಡುತ್ತಿದ್ದಾರೆ. ನಿಮ್ಮ ಕುಟುಂಬದ ಮೇಲೆ ಅವರ ಕರುಣೆಯ ದೃಷ್ಟಿ ಇದೆ. ನಿಮ್ಮ ಮನಸ್ಸಿನ ಮೇಲೆ ಅವರ ಆಶೀರ್ವಾದದ ನೆರಳು ಇದೆ. ಈ ರಾತ್ರಿ ಭಕ್ತಿಯಿಂದ ಅವರ ಹೆಸರನ್ನು ಜಪಿಸಿ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಈ ಮಂತ್ರವು ಮನಸ್ಸಿಗೆ ಶಾಂತಿ ನೀಡುತ್ತದೆ. ಈ ಮಂತ್ರವು ಧೈರ್ಯ ನೀಡುತ್ತದೆ. ಈ ಮಂತ್ರವು ಭರವಸೆ ನೀಡುತ್ತದೆ. ನಿಮ್ಮ ಮನೆಯ ಪ್ರತಿಯೊಂದು ಕೋಣೆಯಲ್ಲೂ ಸಕಾರಾತ್ಮಕ ಶಕ್ತಿ ತುಂಬಲಿ. ನಿಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸದಲ್ಲಿ ಯಶಸ್ಸು ಸಿಗಲಿ. ಉದ್ಯೋಗ ಹುಡುಕುತ್ತಿರುವವರಿಗೆ ಉತ್ತಮ ಅವಕಾಶ ದೊರಕಲಿ. ವ್ಯಾಪಾರ ಮಾಡುವವರಿಗೆ ಅಭಿವೃದ್ಧಿ ಸಿಗಲಿ. ಅನಾರೋಗ್ಯದಿಂದ ಬಳಲುತ್ತಿರುವವರಿಗೆ ಚೇತರಿಕೆ ಸಿಗಲಿ. ಮನಸ್ಸಿನಲ್ಲಿ ನೋವು ಇರುವವರಿಗೆ ನೆಮ್ಮದಿ ಸಿಗಲಿ. ಭಕ್ತರೇ, ಈ ರಾತ್ರಿ ಒಂದು ಸಂಕಲ್ಪ ಮಾಡೋಣ. ಯಾವುದೇ ಕಷ್ಟ ಬಂದರೂ ಭಕ್ತಿ ಬಿಡುವುದಿಲ್ಲ. ಯಾವುದೇ ಅಡೆತಡೆ ಬಂದರೂ ನಂಬಿಕೆ ಕಳೆದುಕೊಳ್ಳುವುದಿಲ್ಲ. ಯಾವುದೇ ಪರಿಸ್ಥಿತಿ ಬಂದರೂ ಗುರುರಾಯರನ್ನು ಸ್ಮರಿಸುತ್ತೇವೆ. ಈ ಸಂಕಲ್ಪ ನಿಮ್ಮ ಜೀವನವನ್ನು ಬದಲಾಯಿಸಬಹುದು. ಗುರುರಾಯರ ಕೃಪೆ ನಿಮ್ಮನ್ನು ಯಶಸ್ಸಿನ ಕಡೆಗೆ ಕರೆದೊಯ್ಯಬಹುದು. ಆದ್ದರಿಂದ ಸಂತೋಷದಿಂದ ಮಲಗಿ ಭರವಸೆಯಿಂದ ನಾಳೆಯನ್ನು ಎದುರು ನೋಡಿ. ನಿಮ್ಮ ಜೀವನದಲ್ಲಿ ಒಳ್ಳೆಯ ಸಮಯ ಆರಂಭವಾಗುತ್ತಿದೆ ಎಂಬ ನಂಬಿಕೆ ಇಟ್ಟುಕೊಳ್ಳಿ. ಗುರುರಾಯರ ಆಶೀರ್ವಾದ ನಿಮ್ಮ ಮೇಲೆ, ನಿಮ್ಮ ಕುಟುಂಬದ ಮೇಲೆ, ನಿಮ್ಮ ಮನೆ ಮೇಲೆ, ನಿಮ್ಮ ಭವಿಷ್ಯದ ಮೇಲೆ ಸದಾ ಇರಲಿ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಜಯ ಜಯ ರಾಘವೇಂದ್ರ.
ಭಕ್ತರೇ, ಈ ಗುರುರಾಯರ ಸಂದೇಶವನ್ನು ಕೊನೆಯವರೆಗೂ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ನಿಮ್ಮ ಮನಸ್ಸಿನಲ್ಲಿ ಯಾವುದಾದರೂ ಪ್ರಾರ್ಥನೆ ಇದ್ದರೆ ಅದನ್ನು ಈಗಲೇ ಗುರುರಾಯರ ಚರಣಗಳಲ್ಲಿ ಇಟ್ಟುಬಿಡಿ. ನಂಬಿಕೆ ಇಡಿ, ನಿಮ್ಮ ಜೀವನದಲ್ಲಿ ಶುಭ ಸಮಯ ಆರಂಭವಾಗುತ್ತಿದೆ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಎಂದು ಒಂದು ಬಾರಿ ಭಕ್ತಿಯಿಂದ ಜಪಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ರಾಯರು ನನ್ನ ಜೊತೆ ಇದ್ದಾರೆ ಎಂದು ಕಮೆಂಟ್ ಮಾಡಿ. ಇನ್ನಷ್ಟು ಭಕ್ತಿ ಸಂದೇಶಗಳಿಗೆ ಸಬ್ಸ್ಕ್ರೈಬ್ ಮಾಡಿ. ಗುರುರಾಯರ ಆಶೀರ್ವಾದ ಸದಾ ನಿಮ್ಮ ಮನೆ ಮೇಲೆ ಇರಲಿ. ರಾಯರು ನಿಮ್ಮ ಕುಟುಂಬವನ್ನು ನಿಮ್ಮನ್ನು ಕಾಪಾಡಲಿ. ಶುಭರಾತ್ರಿ.